ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. 12,000 ರೂಪಾಯಿ ಬಾಕಿ ಹಣದಲ್ಲಿ ಜಮೆ ಆಗ್ತಾ ಇದೆ. ಹೌದು, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿಲ್ವಾ? ಏನ್ ಮಾಡಬೇಕು? ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಎಲ್ಲಾ ಕೂಡ ಹೇಳಿದ್ದೇವೆ. ಇನ್ನು ಬಸ್ ಸಂಚಾರ ಮತ್ತೆ ಬಂದ್ ಆಗ್ತಾ ಇದೆ. ಹೌದು, ಒಂದಲ್ಲ 2 ದಿನ ಕರ್ನಾಟಕದಲ್ಲಿ ಬಸ್ ಸಂಚಾರದಲ್ಲಿ ವೃತ್ತಿಯ ಸಾರಿಗೆ ನೌಕರರ ಮುಷ್ಕರ ಶುರುವಾಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಯಾವಾಗಿಂದ ಶುರುವಾಗುತ್ತೆ ಸಾರಿಗೆ ನೌಕರರ ಮುಷ್ಕರ? ಬಸ್ ಸಂಚಾರ ಮತ್ತೆ ಬಂದಾಗುತ್ತಾ? ನೋಡೋಣ ಬನ್ನಿ. ಮತ್ತೆ ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಪಡಿತರ ಚೀಟಿದಾರರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಒಂದು ಹೊಸ ನಿಯಮವೂ ಕೂಡ ಶುರುವಾಗುತ್ತೆ. ಹೌದು ವೀಕ್ಷಕರೇ, ಇನ್ ಮುಂದೆ ಮಾರ್ಚ್ ತಿಂಗಳಿನಿಂದ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಪಡಿತರ ಚೀಟಿದಾರರು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL or APL, ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಈಗ 4ನೇದಾಗಿ ಬಂಗಾರ ಮತ್ತು ಬೆಳ್ಳಿ ದರ ದಿಢೀರನೆ ಕುಸಿತ ಕಂಡಿದೆ. ಹೌದು, ಮತ್ತೆ ಈಗ ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ ಆಗ್ತಾ ಇದ್ದು, ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ. ಒಂದು ದಿನ ಮತ್ತೆ 4,000 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿದ್ದು, ಮತ್ತೆ ಈಗ ಕುಸಿತ ಕಂಡಿದೆ ಬಂಗಾರ. ನೀವು ಕೂಡ ಸ್ಕ್ರೀನ್ ಮೇಲೆ ಗೋಲ್ಡ್ ಫ್ಯೂಚರ್ಸ್ ನೋಡ್ತಾ ಇರಬಹುದು. ಅದೇ ತರ ಬೆಳ್ಳಿ ದರವೂ ಕೂಡ 4 ಲಕ್ಷ ರೂಪಾಯಿದ್ದು ದಿಢೀರನೆ 2,40,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗಲಿದೆ ವೀಕ್ಷಕರೇ. ಯಾವಾಗ ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ದಿನಾಂಕದಂದು, ಯಾವ ಸಮಯಕ್ಕೆ ಬಜೆಟ್ ಮಂಡನೆ ಆಗುತ್ತೆ, ಕರ್ನಾಟಕದ ಜನರಿಗೆ ಬಜೆಟ್ ನಲ್ಲಿ ಏನೆಲ್ಲ ಸಿಹಿ ಸುದ್ದಿ ಸಿಗಲಿದೆ, ಒಂದು ಬಂಪರ್ ಗುಡ್ ನ್ಯೂಸ್ ಇವತ್ತು ಬಜೆಟ್ ನಲ್ಲಿ ಬರ್ತಾ ಇದೆ ವೀಕ್ಷಕರೇ. ಅದು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ, ಬಂಗಾರ ಪ್ರಿಯರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ. ಇನ್ನು 2ನೇದಾಗಿ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಹಾಗೂ ಗೃಹಲಕ್ಷ್ಮಿಯರು ನೀವು ಕೂಡ ಕಮೆಂಟ್ ಮಾಡಿ, ನಿಮಗೂ ಕೂಡ 25-26 ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿವರೆಗೂ 24 ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದ್ದು, ಜಮೆ ಕೂಡ ಮಾಡಲಾಗಿತ್ತು. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಅಂತ ಹೇಳಿ 48,000 ರೂಪಾಯಿ ಜಮೆ ಆಗಿದೆ ಅಂತ ಗೃಹಲಕ್ಷ್ಮಿಯರಿಗೂ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ರು. ಆದ್ರೆ ವೀಕ್ಷಕರೇ, ಈಗ 48,000 ರೂಪಾಯಿ ಅಲ್ಲ, 60,000 ರೂಪಾಯಿ ಸರ್ಕಾರ ಹಾಕಬೇಕು ಅಂತ ವಿರೋಧ ಪಕ್ಷದವರು ಹೇಳಿದ್ರು. ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ ಇಲ್ಲಿ ಒಟ್ಟು 30 ಕಂತು ಆಗ್ಬೇಕಾಗಿತ್ತು. ಆದ್ರೆ ಸರ್ಕಾರ 24 ಕಂತು ಮಾತ್ರ ಹಾಕಿದೆ ಅಂತಾನು ಕೂಡ ವಿರೋಧ ಪಕ್ಷದವರು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಸದನದಲ್ಲಿ ಪ್ರಶ್ನೆ ಮಾಡಿದ್ರು ವೀಕ್ಷಕರೇ. ಅದರ ಪ್ರಕಾರವೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿಲ್ಲ ಎಂಬುವ ಒಂದು ಮಾಹಿತಿ ಕೂಡ ತಿಳಿದು ಬಂದಿತ್ತು. ಅದೇ ತರ ಸರ್ಕಾರವು ಕೂಡ ಈಗ ಹಣವನ್ನ ಬಿಡುಗಡೆ ಮಾಡಿದೆ. ಈಗ 24 ಅಲ್ಲ 26 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿದ್ದಾರೆ. 25-26ನೇ ಕಂತು ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಅಂತ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ಗೆ ಪ್ರತಿಯೊಬ್ಬರು ಕೂಡ ಬೇಗನೆ ಲೈಕ್ ಮಾಡಿ. ಹೌದು, ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ನಿಮಗೂ ಕೂಡ 25 ಹಾಗೂ 26ನೇ ಕಂತು ಹಣ ಜಮೆ ಆಗಿರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮೆ ಆಗ್ತಾ ಇದೆ. ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅಂದ್ರೂ ಕೂಡ 2-3 ದಿನದಲ್ಲಿ ಜಮೆ ಆಗೋ ನಿರೀಕ್ಷೆ ಕೂಡ ಇದೆ ಅಂತ ಹೇಳ್ಬಹುದು. ಒಟ್ಟು 26 ಕಂತು ಅಂದ್ರೆ 52,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಾಕಿದ್ದೇವೆ ಅಂತಾನು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಹಾಗಾದ್ರೆ ಇಲ್ಲಿ ಬಿಜೆಪಿ ವಿರೋಧ ಪಕ್ಷದವರ ಪ್ರಕಾರ 60,000 ರೂಪಾಯಿ ಹಾಕಬೇಕು, 52,000 ರೂಪಾಯಿ ಹಾಕಿದ್ದೀರಿ, ಹಾಗಾದ್ರೆ ಇನ್ನು 8,000 ರೂಪಾಯಿ ಯಾವಾಗ ಹಾಕ್ತೀರಿ ಅಂತಾನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಿದ್ದಾರೆ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳದ್ದು ಹಣ ಯಾವಾಗ ಹಾಕ್ತೀರಾ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ಒಂದು ಅಪ್ಡೇಟ್ ಸದ್ಯಕ್ಕೆ ಬಂದಿಲ್ಲ. ಆದ್ರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಬಜೆಟ್ ಕೂಡ ಇರೋದ್ರಿಂದ ಅವಾಗ ಇದರ ಬಗ್ಗೆ ಏನಾದ್ರೂ ಅಪ್ಡೇಟ್ ಕೂಡ ಬರಬಹುದು. ಗೃಹಲಕ್ಷ್ಮಿಯರಿಗೆ ಈ ಬಾರಿ ಎಷ್ಟು ಅನುದಾನ ಅಂದ್ರೆ ಎಷ್ಟು ಒಂದು ಹಣವನ್ನ ಮೀಸಲಿಡ್ತಾರೆ ಬಜೆಟ್ ನಲ್ಲಿ, ಅದು ಕೂಡ ಕಾದು ನೋಡಬೇಕು. ಮತ್ತೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ನೀವು ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿ ಇರಬೇಕು. 2ನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರಬೇಕು, ಅನರ್ಹ ಅಂತ ಪತ್ತೆ ಆಗಿರಬಾರ್ದು. ಇನ್ನು 3ನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಯ ಆಧಾರ್ ಕಾರ್ಡ್ ಲೀಡಿಂಗ್ ಅಂದ್ರೆ ಸೀಡಿಂಗ್ ಆಗಿರಬೇಕು, ಅಂದ್ರೆ ಲಿಂಕ್ ಆಗಿರಬೇಕು ಅಂತ ಹೇಳಲಾಗಿದೆ. ಇನ್ನು 4ನೇದಾಗಿ ಮುಖ್ಯವಾಗಿ ವೀಕ್ಷಕರೇ, ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಆಗಿರಬೇಕು ಅಂತ ಹೇಳಲಾಗಿದೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು, ಅಥವಾ ಗೃಹಲಕ್ಷ್ಮಿಯರ ಯಜಮಾನರು ಏನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರಿಗೆ ಹಣ ಬರಲ್ಲ ಅಂತ ಹೇಳಲಾಗಿದೆ. ಮತ್ತೆ ಜೀವಿತ ಪ್ರಮಾಣ ಪತ್ರ ಪ್ರತಿ ವರ್ಷವೂ ಕೂಡ ಕೊಡಬೇಕಾಗಿ ಬರಬಹುದು ಇನ್ ಮುಂದೆ ಅಂತ ಹೇಳಲಾಗಿದೆ. ಹೊಸ ನಿಯಮ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಅಪ್ಡೇಟ್ ಕೂಡ ಬರಲಿದೆ. ಇನ್ನು 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಮತ್ತೆ 2 ದಿನದವರೆಗೂ ಬಸ್ ಸಂಚಾರದಲ್ಲಿ ವೃತ್ತಿ ಅಥವಾ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲಿದ್ದಾರೆ. ಹೌದು ವೀಕ್ಷಕರಿಗಾಗಲೇ
ಫೆಬ್ರವರಿ 19, ಫೆಬ್ರವರಿ 20 ಈ 2 ದಿನ ಸಾರಿಗೆ ನೌಕರರು ಬೆಂಗಳೂರು ಚಲೋ ಅಂತ ಘೋಷಣೆ ಮಾಡಿದ್ದಾರೆ. ನೋ ವರ್ಕ್ ನೋ ಪೇ ಅಂತ ಸರ್ಕಾರ ಹೇಳ್ತಾ ಇದೆ. ಸಾರಿಗೆ ನೌಕರರು ಮುಷ್ಕರ ಮಾಡುವಂತಿಲ್ಲ ಅಂತ ಒಂದು ಕಡೆಗೆ ಸರ್ಕಾರದಿಂದ ಒಂದು ಆದೇಶ ಕೂಡ ಬಂದಿರುವಂತದ್ದು. ಅಂದ್ರೆ ನೌಕರರು ಏನಾದ್ರೂ ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ಅವರಿಗೆ ಆ ದಿನದ ಸಂಬಳವೂ ಕೂಡ ಇಲ್ಲ, ಅಂದ್ರೆ ನೋ ವರ್ಕ್ ನೋ ಪೇ ಅಂತಾನು ಕೂಡ ಹೇಳಲಾಗಿದೆ. ಆದ್ರೂ ಕೂಡ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲವಾದಲ್ಲಿ ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಸರ್ಕಾರಕ್ಕೆ ಪ್ರತಿಭಟನೆಯ ಒಂದು ಬಿಸಿ ಮೂಡಿಸಲಿದ್ದಾರೆ. ಒಂದು ಕಡೆಗೆ ಸಾರಿಗೆ ನೌಕರರು ತಮ್ಮ ಒಂದು ಕರ್ತವ್ಯಕ್ಕೆ ಗೈರಾದ್ರೆ ಬಸ್ ಸಂಚಾರವೂ ಕೂಡ ಬಂದ್ ಆಗುತ್ತೆ. ಯಾಕಂದ್ರೆ ಡ್ರೈವರು ಮತ್ತೆ ಕಂಡಕ್ಟರ್ ಇಲ್ಲ ಅಂದ್ರೆ ಬಸ್ ಯಾರು ಓಡಿಸ್ಬೇಕು ಹೇಳಿ. ಹಾಗಾದ್ರೆ ವೀಕ್ಷಕರೇ, ಇದೇ ಒಂದು 19ನೇ ತಾರೀಕಿಗೆ ಸಾರಿಗೆ ನೌಕರರು ಬೆಂಗಳೂರು ಚಲೋ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು 19ನೇ ತಾರೀಕಿಗೆ ಸಂಚಾರ ಪೂರ್ತಿ ಬಂದ್ ಆಗುತ್ತಾ? ಇಲ್ಲ ವೀಕ್ಷಕರೇ, ರಾಜ್ಯದಂತ ಸಂಪೂರ್ಣವಾಗಿ ಬಸ್ ಸಂಚಾರ ಬಂದ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯ ಬಸ್ಗಳ ಓಡಾಟಕ್ಕಿಂತ ಸ್ವಲ್ಪ ಕಡಿಮೆ ಬಸ್ ಸಂಚಾರ ಇರಬಹುದು, ಅಂದ್ರೆ ಬಸ್ಗಳ ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, ಆದ್ರೆ ಬಸ್ ಸಂಚಾರ ಇರುತ್ತೆ. ಊರಿಗೆ ಹೋಗೋರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ ಬಸ್ಗಳ ಒಂದು ಸಂಖ್ಯೆ ಕಡಿಮೆ ಆಗಬಹುದು, ಆದ್ರೆ ಸಂಚಾರ ಓಪನ್ ಇರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ನೀವೇನಾದ್ರೂ 19 ಹಾಗೂ 20ನೇ ತಾರೀಕಿಗೆ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಆ 2 ದಿನ ಬಸ್ಗಳ ಸಂಖ್ಯೆ ಕೂಡ ಕಡಿಮೆ ಇರಬಹುದು, ಹಾಗೆ ಬಸ್ ಸಂಚಾರದಲ್ಲಿ ವೃತ್ತಿಯೂ ಆಗಬಹುದು, ಅಥವಾ ನಿಮಗೆ ಒಂದು ಸಮಯಕ್ಕೆ ಸರಿಯಾಗಿ ಬಸ್ಗಳು ಸಿಗದೇನೆ ಇರಬಹುದು ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸ್ಮಾರ್ಟ್ ಕಾರ್ಡ್ ಕೂಡ ಮುಂದಿನ ಬರೋ ದಿನಗಳಲ್ಲಿ ಫ್ರೀ ಆಗಿ ವಿತರಣೆ ಮಾಡ್ತೀವಿ. ಸ್ಮಾರ್ಟ್ ಕಾರ್ಡ್ಗೆ ಮಹಿಳೆಯರು ಹಣ ಕೊಡೋದು ಬೇಕಿಲ್ಲ. ಫ್ರೀ ಆಗಿ ಬಸ್ ನಲ್ಲಿ ಓಡಾಡ್ತಿರಲ್ಲ, ಅದೇ ತರ ಫ್ರೀ ಆಗಿ ನಾವೇ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಸಾರಿಗೆ ಸಚಿವರು ಕೂಡ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು 6ನೇ ಗ್ಯಾರಂಟಿ ಕೂಡ ಘೋಷಣೆ ಆಗಿದ್ದು ನಿಮಗೆ ಗೊತ್ತಿರಬಹುದು, ಭೂಮಿ ಗ್ಯಾರಂಟಿ ಯೋಜನೆ. ಅದೇ ತರ 7ನೇ ಗ್ಯಾರಂಟಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿರೋ ಹಾಗೆ ನೀರು ಯೋಜನೆಗಳ ಬಗ್ಗೆನೂ ಕೂಡ ಒಂದು 7ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ನೀವು ಕೂಡ ಮಹಿಳೆಯರಾಗಿದ್ರೆ ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ನೀವು ಬಸ್ ನಲ್ಲಿ ಸಂಚಾರ ಮಾಡಬಹುದು. ಮುಂದಿನ ಬರೋ ದಿನಗಳಲ್ಲಿ ಎಲ್ಲರಿಗೂ ಕೂಡ, ಅಂದ್ರೆ ಕೋಟ್ಯಾಂತರ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಅಧಿಕೃತವಾಗಿ ಆಧಾರ್ ಕಾರ್ಡ್ ಸ್ಟಾಪ್ ಅಂತ ಸರ್ಕಾರದಿಂದ ಮೆಸೇಜ್ ಬರುತ್ತೆ. ಅವಾಗ ಆಧಾರ್ ಕಾರ್ಡ್ ನಡೆಯಲ್ಲ. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಬಹುದು. ಮುಂದಿನ ಬರೋ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗುತ್ತೆ. ಮತ್ತೆ ಈಗ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದಲ್ಲ ಎರಡಲ್ಲ ಒಟ್ಟು 4 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಮೊದಲಿಗೆ ಇಂದಿರಾ ಕಿಟ್. ಹೌದು ವೀಕ್ಷಕರೇ, ಇನ್ ಮುಂದೆ ಅಕ್ಕಿ ಜೊತೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂದಿರಾ ಕಿಟ್ ಸಿಗುತ್ತೆ. ಇದು ಮೊದಲನೇ ಸಿಹಿ ಸುದ್ದಿ. ಅಂದ್ರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳು. ಆದ್ರೆ ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ. ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಇರುತ್ತಲ್ಲ, ಅದನ್ನ ಹೆಚ್ಚುವರಿಯಾಗಿ ವಿತರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಯಾವಾಗಿಂದ ವಿತರಣೆ ಮಾಡ್ತಾರೆ? ಇದೇ ಒಂದು ಫೆಬ್ರವರಿ ಕೊನೆ ವಾರದಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಿಂದಲೇ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಹಾಗಾದ್ರೆ ನಿಮ್ಮ ಕೈಗೆ ಇದೇ ಒಂದು ಮಾರ್ಚ್ 10ನೇ ತಾರೀಕಿನ ಒಳಗೆ ಒಂದು ಇಂದಿರಾ ಕಿಟ್ ಸಿಗಲಿದೆ ಅಂತ ಹೇಳ್ಬೋದು. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ. ಅದೇ ತರ ಎರಡನೇ ಒಂದು ಈ ಸಿಹಿ ಸುದ್ದಿ ಏನಂದ್ರೆ ಅನ್ನ ಸುವಿಧಾ ಯೋಜನೆ. ಕರ್ನಾಟಕ ರಾಜ್ಯಾದ್ಯಂತ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸುವ, ಅಂದ್ರೆ ಪಡಿತರ ವಿತರಣೆ ಮಾಡುವ, ಮನೆ ಬಾಗಿಲಿಗೆ ಪಡಿತರ ಕೊಡುವ ವ್ಯವಸ್ಥೆ ಜಾರಿಗೆ ಬಂದಿದೆ ವೀಕ್ಷಕರೇ. ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. 75 ವರ್ಷ ಮೇಲ್ಪಟ್ಟವರು ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ಒಂದು ಯೋಜನೆಯಲ್ಲಿ ಹೆಸರು ನೋಂದಾಯಿಸಿಕೊಂಡ್ರೆ ಅವಾಗ ನಿಮ್ಮ ಮನೆ ಬಾಗಿಲಿಗೆ ಪಡಿತರ ಬರುತ್ತೆ. ಇನ್ನು 3ನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ಮಕ್ಕಳು ಬೇರೆ ಕಡೆಗೆ ಕೆಲಸ ಮಾಡಿಕೊಂಡು ತೆರಿಗೆ ಪಾವತಿ ಮಾಡ್ತಾ ಇದ್ರೆ ತಂದೆ ತಾಯಿಯವರಿಗೆ, ಅಂದ್ರೆ ಈ ಊರಲ್ಲಿದ್ದ ತಂದೆ ತಾಯಿಗೆ BPL ಕಾರ್ಡ್ ಕೊಡಬಹುದೇ ಇಲ್ವಾ, ಇದರ ಬಗ್ಗೆನೂ ಕೂಡ ಪರಿಷ್ಕರಣೆ ನಡೀತಾ ಇದೆ. ಆಲ್ಮೋಸ್ಟ್ ಇಲ್ಲಿ ಪಡಿತರ ಚೀಟಿದಾರರು ತುಂಬಾ ಜನರು BPL ಕಾರ್ಡ್ ಕಳೆದುಕೊಂಡಿದ್ದಾರೆ. ತೆರಿಗೆ ಪಾವತಿದಾರರು ಮಕ್ಕಳು ಆಗಿರೋದ್ರಿಂದ ತಂದೆ ತಾಯಿಗಳ BPL ಕಾರ್ಡ್ ರದ್ದಾಗಿದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದ ನಂತರ ಇದರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದು ಕೂಡ ಒಂದು ಸಿಹಿ ಸುದ್ದಿ. ಮತ್ತೆ BPL ಕಾರ್ಡ್ ಇನ್ಕಮ್ ಲಿಮಿಟ್ ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆನೂ ಕೂಡ ಇನ್ಕಮ್ ಲಿಮಿಟ್ ಜಾಸ್ತಿ ಆದ್ರೆ ಲಕ್ಷಾಂತರ ಕಾರ್ಡುಗಳು ಇನ್ನೂ ರದ್ದಾಗೋದಿದೆ, ಅದು ಕೂಡ ಉಳಿಯುತ್ತೆ ಅಂತ ಹೇಳ್ಬಹುದು. ಇನ್ನು ಮುಖ್ಯವಾಗಿ 5ನೇದಾಗಿ ಹೊಸ ನಿಯಮವೂ ಕೂಡ ಶುರುವಾಗ್ತಾ ಇದೆ. ಇನ್ ಮುಂದೆ ಯಾರಾದ್ರೂ ಪಡಿತರವನ್ನ ಮಾರಾಟ ಮಾಡಿದಾದಲ್ಲಿ ಅವರಿಗೆ ಒಂದು ದಂಡ ಕೂಡ ಹಾಕ್ತಾರೆ. ಅವರ ಒಂದು ಪಡಿತರ ಚೀಟಿ ರದ್ದಾಗುತ್ತೆ. ಅವರಿಗೆ BPL ಬದಲಾಗಿ APL ಕಾರ್ಡ್ ವಿತರಣೆ ಮಾಡ್ತಾರೆ. ಇನ್ನು ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಬಂಗಾರ ಮತ್ತು ಬೆಳ್ಳಿ ದರ ಅಂತೂ ಭಾರಿ ಒಂದು ಇಳಿಕೆ ಕಂಡಿದೆ ವೀಕ್ಷಕರೇ. ಹೌದು, ನೀವು ಕೂಡ ಏನಾದ್ರೂ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಒಂದು ಸರಿ ಸಮಯ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಇಳಿಕೆನೂ ಆಗ್ಬಹುದು, ಏರಿಕೆನೂ ಆಗ್ಬಹುದು. ಎಲ್ಲಾ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸದ್ಯಕ್ಕೆ MCX ಗೋಲ್ಡ್ ಪ್ಲಾಟ್ಫಾರ್ಮ್ ಅಂದ್ರೆ ಗೋಲ್ಡ್ ಟ್ರೇಡಿಂಗ್ ಅಲ್ಲಿ
ಇಳಿಕೆ ಕಂಡಿರುವಂತದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇವತ್ತಿನ ದರ ಬಂದು 1,54,910 ರೂಪಾಯಿ. ಒಂದೇ ದಿನ 2,240 ರೂಪಾಯಿ ಅಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು. ಮತ್ತೆ ಇನ್ನೊಂದು ಕಡೆಗೆ ಬೆಳ್ಳಿ ಕೂಡ 15,000 ರೂಪಾಯಿ ಕುಸಿತವಾಗಿತ್ತು. ಅದೇ ತರ ಈಗ ಬೆಳ್ಳಿ ದರವು ಕೂಡ 2,80,000 ರೂಪಾಯಿದದ್ದು 2,75,000, 2,60,000 ರೂಪಾಯಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ MCX ಗೋಲ್ಡ್ ಅಲ್ಲಿ ಮತ್ತೆ ಈಗ ಬಂಗಾರದ ಮತ್ತು ಬೆಳ್ಳಿ ದರ ಎರಡೂ ಕೂಡ ಇಳಿಕೆ ಆಗಿವೆ. ಮತ್ತೆ ಇಲ್ಲಿ ಬೆಳ್ಳಿ ದರವು ಕೂಡ MCX ಗೋಲ್ಡ್ ಟ್ರೇಡಿಂಗ್ ಅಲ್ಲಿ 2,30,000, 2,40,000 ರೂಪಾಯಿ ಅಂತ ಟ್ರೇಡಿಂಗ್ ಆಗ್ತಾ ಇರುವಂತದ್ದು. ಇದು ಕೂಡ ಮತ್ತೆ ಬೆಳ್ಳಿ ಮತ್ತು ಬಂಗಾರ ನಾಳೆನೂ ಕೂಡ ಇಳಿಕೆ ಆಗೋ ಸಂಭವ ಇಲ್ಲಿ ಕಂಡು ಬರ್ತಾ ಇದೆ. ಸೊ ವೀಕ್ಷಕರೇ, ನೀವು ಕೂಡ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಈ ಒಂದು ಟ್ರೇಡಿಂಗ್ ಮಾಡಲು ಪ್ಲಾನಿಂಗ್ ಮಾಡ್ತಾ ಇದ್ರೆ ಬಂಗಾರ ಬೆಳ್ಳಿಯಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಿ. ತುಂಬಾ ಮಾರ್ಕೆಟ್ ವೊಲಟಿಲಿಟಿ ಇದೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಬೆಳ್ಳಿ 1 ಕೆಜಿ ದರ ಬಂದು 2,60,000 ರೂಪಾಯಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. 4,20,000 ರೂಪಾಯಿ ಬೆಳ್ಳಿ ಹೋಗಿತ್ತು. ಆದ್ರೆ ದಿಢೀರನೆ ಇಳಿಕೆ ಆಗ್ತಾ ಈಗ 2,60,000 ರೂಪಾಯಿ. ಆದ್ರೆ MCX ಟ್ರೇಡಿಂಗ್ ಸಿಲ್ವರ್ ಫ್ಯೂಚರ್ಸ್ ಅಲ್ಲಿ 2,40,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏರಿಕೆನೂ ಆಗಬಹುದು, ಇಳಿಕೆನೂ ಆಗಬಹುದು. ಮತ್ತೆ ಬಂಗಾರದ ಬೆಲೆ ಕೂಡ ನಿಮಗೆ ಗೊತ್ತಿರುವ ಹಾಗೆ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ 1,54,910 ರೂಪಾಯಿ ಅಂತಾನು ಕೂಡ ಹೇಳಲಾಗಿದೆ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ 1 ಕೆಜಿ ಬೆಳೆದರೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ ಬಜೆಟ್. ಹೌದು ವೀಕ್ಷಕರೇ, ಇದೇ ಒಂದು ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಇದು ಸಿದ್ದರಾಮಯ್ಯನವರ ದಾಖಲೆಯ 17ನೇ ಬಜೆಟ್ ಮಂಡನೆ ಅಂತಾನು ಕೂಡ ಹೇಳಬಹುದು. 14 ದಿನಗಳ ಕಾಲ ಬಜೆಟ್ ಅಧಿವೇಶನಕ್ಕೆ ಅಧಿಸೂಚನೆ ಕೂಡ ಕೊಡಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಬೆಳಿಗ್ಗೆ 10:15 ಮಾರ್ಚ್ 6ನೇ ತಾರೀಕಿಗೆ ಈ ಒಂದು ಬಜೆಟ್ ಪ್ರಾರಂಭವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ಇಲ್ಲಿ ಹೇಳೋದಾದ್ರೆ ಈಗಾಗಲೇ 5-6 ದಿನದಲ್ಲಿ 50 ಇಲಾಖೆಗೂ ಹೆಚ್ಚು ಒಂದು ಇಲಾಖೆ ಜೊತೆಗೆ ಚರ್ಚೆ ಕೂಡ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಜನಪರ ಬಜೆಟ್ ಆಗಿರ್ಬೋದು, ರೈತರಿಗೆ ರೈತ ಪರ ಬಜೆಟ್ ಆಗಿರ್ಬೋದು, ಮಹಿಳೆಯರಿಗೂ ಕೂಡ ಈಗಾಗಲೇ ನಿಮಗೆ ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬಾನೇ ಸವಲತ್ತುಗಳನ್ನ ಮಹಿಳೆಯರಿಗೆ ಕೊಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನ ಕೊಡೋದಾಗಿರ್ಬೋದು, ಇಂಡಸ್ಟ್ರಿಯಲ್ ಗಳಿಗೆ ಒತ್ತು ಕೊಡೋದಾಗಿರ್ಬೋದು, ಕರ್ನಾಟಕದ ಉದ್ಯಮಿಗಳಿಗೆ ಒತ್ತು ಕೊಡೋದಾಗಿರ್ಬೋದು. ಅದೇ ತರ ಈಗ ಬಜೆಟ್ ಸಂಘಟನೆಗಳಿಗೆ ಬೇಟದಷ್ಟು ಬೇಡಿಕೆಗಳು ಕೂಡ ಇಲ್ಲಿ ಬಂದಿರುವಂತದ್ದು. ಎಲ್ಲಾ ಬೇಡಿಕೆಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಬಜೆಟ್ ಈಗಾಗಲೇ ಒಂದು ಪೂರ್ವಭಾವಿ ಸಭೆ ಕೂಡ ಪ್ರಾರಂಭವಾಗಿದೆ. ಹೀಗಾಗಿ ಬಜೆಟ್ ನಲ್ಲಿ ಏನೆಲ್ಲಾ ಘೋಷಣೆಗಳು ಬರುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಇದೇ ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ನಮ್ಮ ಚಾನಲ್ ಅಲ್ಲೂ ಕೂಡ ನಿಮಗೆ ಲೈವ್ ಆಗಿ ಅಪ್ಡೇಟ್ ಕೂಡ ಬರುತ್ತೆ ಬಜೆಟ್ ಬಗ್ಗೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.